ಗೈಸ್, ಇವತ್ತು ನಾವು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಮಾಡಿ ಎಷ್ಟು ದುಡ್ಡು ದುಡಿಬೋದು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ನಾನು ಬೆಳಗ್ಗೆ ಒಂದು 7:45 ಇವಾಗ ಟೈಮು, 310 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನು ಕತೆ ಅಂತ ನಾನು ಎಲ್ಲ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಯಾವುದು ಬೆಸ್ಟು ಅಂದರೆ ಒಂದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಡೆಲಿವರಿಲಿ ಯಾವುದು ಬೆಸ್ಟ್ ಜಾಬ್ ಅಂತ ಝೊಮ್ಯಾಟೊ ಎಲ್ಲ ಮಾಡಿದ್ದೀನಿ. ಇವಾಗ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಮಾಡೋಣ. ಸೊ ಅದರಲ್ಲಿ ಎಷ್ಟಾಗುತ್ತೆ ನೋಡೋಣ, ಬನ್ನಿ. ಮಿಕ್ಕಿದ ಆನ್ಲೈನಲ್ಲಿ ಪೇ ಆಗಿದೆ. ಸಾರಿ, ಮಿಕ್ಕಿದ ಆನ್ಲೈನಲ್ಲಿ ಪೇ ಆಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಷ್ಟು 22 ರೂಪೀಸ್ ಕೊಟ್ಟಿದ್ದಾರೆ, ರಿಮೈನಿಂಗು ಆನ್ಲೈನಲ್ಲಿದೆಯಂತೆ. ನೋ ಪ್ರಾಬ್ಲಮ್. ಇದರಲ್ಲಿ ಇನ್ನೊಂದೇನು ಅಂದರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಾದ್ರು ಹುಡುಗಿರು ಏನಾದ್ರು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಅಂತೆ, ಹುಡುಗರಿಗಾರೆ 10 ರೂಪಾಯಿ ಕಡಿಮೆ ಅಂತೆ. ಇನ್ಇಕ್ವಾಲಿಟಿ, ವೇರ್ ಯು ಲುಕ್ ಎವ್ರಿವೇರ್ ಈಸ್ ಇನ್ಇಕ್ವಾಲಿಟಿ. ಎಸ್, ಹೌದು. ತೆಗಿಬೇಕಾ? ಓಕೆ, ಮನೋಜ್ ಅಂತ. ಹಿಂದಿ ಬರಲ್ಲ, ಕನ್ನಡದಲ್ಲಿ ಹೇಳಿ. ಮಾಡಿ ಕಳಿಸಿದ್ದೀನಿ. ಕಟ್ ಮಾಡಿದ್ರು. ಹಾಂ, ಫೋನ್ ಮಾಡಿರಿ, ನಂಬರ್. ಬ್ರೋ ಮಾಡಿಲ್ಲ ಬ್ರೋ, ಯಾರು ಮಾಡಲ್ಲ. ಏನು ಹಿಂದಿಯಲ್ಲಿ ಮಾತಾಡ್ತವ್ರಾ? ಹಿಂದಿಲಿ ಹೇಳ್ತಾವ, ಕನ್ನಡ ಬರುತ್ತೆ ಆದರೂ ಹಿಂದಿಲಿ ಹೇಳ್ತಾವನೆ. ಆದರೆ ಅವರೇ. ಹಾಂ, ಓಕೆ ಓಕೆ. ಹಲೋ, ಹಾಂ ಸರ್, ಅದು ಅಕ್ಸೆಪ್ಟ್ ಕೊಡ್ಬೇಕಂತಾರ, ಕೊಡಿ ಸರ್. हेलो, टावर 13-1402. हाँ सर, आपको लोग है सर, एंट्री के लिए सर. ಇಲ್ಲಿ ನೋಡಿ ಗುರು, ಅಣ್ಣ ಲೈನ್ ಹಾಕ್ತಿರೋದು, ಡೋಂಟ್ ಬೆಂಡ್ ಟೂ ಮಚ್, ಪೀಪಲ್ ವಿಲ್ ಫಕ್ ಯು ಆ್ಯಂಡ್ ರನ್ ಅವೇ. ಕೈಸೆ ಗುರು, ಏನು ಗುರು ಲೈನ್ಸು? ಟವರ್ 12-13 ಬೈ ಡೆಲಿವರಿನಾ? ಜೆಪ್ಟೋ ಎಷ್ಟು ಮಾಡ್ತೀರಾ ದಿನಕ್ಕೆ? 2.5 ಆಗುತ್ತಾ? $2.5 ಆಗುತ್ತಂತಲ್ಲ ಗುರು ಜೆಪ್ಟೋದಲ್ಲಿ. ನಮಗೆ ಒಂದು ಬಾತ್ರೂಮ್ ಕಟ್ಸೋಕ್ಕಾಗಲ್ಲ, ಇವರೆಲ್ಲ ಹೆಂಗರು ಇಷ್ಟೆಲ್ಲ ಕಟ್ಸ್ತಾರೆ, ಹಬ್ಬ. 52 ಫಸ್ಟ್ ಆರ್ಡರ್ ಇದು. ಸೆಕೆಂಡ್ ಆರ್ಡ್ರು ನೋಡೋಣ ಬನ್ನಿ. ಬೈ ಇನ್ಸ್ಟಾಮಾರ್ಟಾ? ಎಷ್ಟು ಮಾಡ್ಬೋದು? ಹಾಂ, ಫ್ರೀ ಇದ್ದಾಗ ಮಾತ್ರ. ಲೋಡ್ ಶೇರಾ ಅದು? ಲೋಡ್ ಶೇರಾ ಯಾವ್ದು ಮಾಡ್ತೀರಾ ಇದರಲ್ಲಿ? ಲೋಡ್ ಶೇರಲ್ಲಿ ಅಮೆಝಾನ್ ಮಾಡ್ತೀರಾ, ಯಾವ್ದು ಮಾಡ್ತೀರಾ? ಎಷ್ಟು ಮಾಡ್ಬೋದಣ್ಣ? 1,500,000 ನೋಡ್ರಿ. ಇವಾಗ ಫಸ್ಟು ಜೆಪ್ಟೋದಲ್ಲಿ 2,500,000 ಮಾಡ್ತಾನಂತಲ್ಲ ಗುರು. ಇದು ಲೋಡ್ ಶೇರು, ಇದರಲ್ಲಿ 1,500,000 ಮಾಡ್ತಾರಂತೆ. ಸೊ ಬೇರೆ ಕಡೆ ಹೋಗಿ ವೆಯ್ಟ್ ಮಾಡೋಣ.
ಏನು ಗುರು ಡೆಲಿವರಿ ಜಾಬ್ಸಲ್ಲಿ 1,500 2,500 ದಿವಸಕ್ಕೆ ರಿಸ್ಕು ಹಂಗೆ ಇರುತ್ತೆ, ಕಷ್ಟನೂ ಹಂಗೆ ಇರುತ್ತೆ. ಮಾಡಬೇಕು ಅಷ್ಟೇ, ದುಡ್ಡು ಬೇಕು ಅಂದರೆ ಮಾಡಬೇಕು. ಯಾವುದದು ಪಾರ್ವಾ ಡಯಾಗ್ನೋಸ್ಟಿಕ್ ಪಾಲಿಕ್ಲಿನಿಕ್. ಅಂದರೆ ಇದು ಅದೇ ಮೆಡಿಸಿನ್ ಡೆಲಿವರಿ ಅನಿಸುತ್ತೆ ಇದು. ಸದ್ಯಕ್ಕೆ ಯಾವುದೇ ಒಂದು ಆರ್ಡ್ರು ಇರಲಿಲ್ಲ, ಒಂದು ಪಾರ್ಸಲ್ ಇತ್ತು ತೊಗೊಂಡು ಕೊಟ್ಟಿದ್ದೀನಿ. ನೆಕ್ಸ್ಟು ಬಿದ್ದ ಮೇಲೆ ಹೇಳ್ತೀನಿ, ವೆಯ್ಟ್ ಮಾಡಿ. ಆದರೂ ಡೆಲಿವರಿ ಜಾಬ್ಸಲ್ಲಿ ಎಷ್ಟಿದೆ ನೋಡಿರಿ ಇನ್ಕಮು. ರಿಸ್ಕು ಹಂಗೆ ಇದೆ, ಕಷ್ಟನೂ ಹಂಗೆ ಇದೆ, ಮಾಡಬೇಕು. ಗೈಸ್ ಜಾಸ್ತಿ ಬರ್ತಾಯಿತ್ತು, ಸರಿ ಆಯಿತು ಯಾವುದೋ ಒಂದು ಅಂತ ಅಕ್ಸೆಪ್ಟ್ ಕೊಟ್ಟಿದ್ದೀನಿ. ಪಾರ್ಸಲ್ ಜಾಸ್ತಿ ಗಿಸ್ತಿ ಕೊಟ್ಬಿಟ್ರೆ ಸ್ವಲ್ಪ ತಲೆನೋವುಗಳು. ಏನು ಮಾಡಿಸ್ತಾರೆ ಗುರು ಐಲ್ಯಾಕ್ಸ್ನ ಹಬ್ಬ. ಏನು ಗುರು, ಒಂದು ಕ್ಯಾನ್ಸಲ್ ಮಾಡಿದ್ರೆ 500. ಒಬ್ಬ ಹೆಂಗೋ ಒಂದು ತೊಗೊಂಡೋಗ್ಬಿಡ್ತೀನಿ ರಪ್ಪ. ಗೋ ಟು ಡ್ರಾಪ್ ಲೊಕೇಶನ್. ಸುಮ್ಮನೆ ಟೈಮ್ ಎಷ್ಟು ಹೇಳ್ರಿ, ಆಗಲೇ 9:11. ಇಷ್ಟೊತ್ತಿಗೆ ಆಗಲೇ ಒಂದು 200 ರೂಪಾಯಿ ಆಗಿರಬೇಕಿತ್ತು. 7:45 ಬಂದವನು ನಾನು. ಆಮೇಲೆ ಇನ್ಸ್ಟಾಮಾರ್ಟಲ್ಲಿ ಏನಾದರೂ ಆರ್ಡರ್ ತೊಗೊಂಡು ಅಂದರೆ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತೀರ, ಮತ್ತೆ ಅದನ್ನು ನೀವು ಕ್ಯಾನ್ಸಲ್ ಏನಾದ್ರು ಮಾಡ್ತೀನಿ ಅಂತಂದರೆ 500 ರೂಪೀಸ್ ಪೆನಾಲ್ಟಿ ಅಂತೆ. ನೀವು ಅದರಲ್ಲಿ ಅಕ್ಸೆಪ್ಟ್ ಕೊಟ್ರಿ ಅಂದರೆ ನೀವು ತೊಗೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ಮಾಡಲೇಬೇಕು ನೀವು. ಐಟಮ್ ಎಷ್ಟನ್ನ ಇರಲಿ. ಖುಷಿ ಆಯಿತು ಗುರು. ಒಂದು ಹುಡುಗಿ ಇಂಡಿಕೇಟ್ರನ್ನೂ ಆನ್ ಮಾಡ್ತು, ಮಿರರ್ನು ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ರೈಟಿಗೆ ತೊಗೊಂತು. ವಾ 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 ವಾ, ಸೂಪರು. ಜೆಪ್ಟೋನ ಟ್ರೈ ಮಾಡ್ಬೋದು ಗುರು. 7,500 ಮಾಡ್ತಾರಂತಲ್ಲ ಗುರು. ರಿಸ್ಕು ಕಷ್ಟ ಎಲ್ಲ ಇರುತ್ತೆ, ಬಟ್ಟು ಅಟ್ಲೀಸ್ಟು ನಾವು ಪಟ್ಟಿದ ಕಷ್ಟಕ್ಕೆ ದುಡ್ಡು ಬರ್ತೈತೆ, ತೊಗೊಂಡಿರೋ ರಿಸ್ಕು ದುಡ್ಡು ಬರ್ತೈತಲ್ಲ, ಇನ್ನೇನು. ಹೆಂಗಿದ್ರು ರೋಡಲ್ಲಿ ಓಡಾಡ್ತಾನೆ ಇರಬೇಕು. ಗೈಸ್ ಇವತ್ತು ಇನ್ನೂ ಯಾವುದೇ ಆರ್ಡರ್ಸ್ ಬಿದ್ದಿಲ್ಲ, 2 ಆರ್ಡರ್ ಮಾಡಿರೋದು. ಒಂದು ಅದೇ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟಿದ್ದೀನಿ, ಇನ್ನೊಂದು ಇನ್ಸ್ಟಾಮಾರ್ಟಿಂದ ಇಲ್ಲಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. 2 ಆರ್ಡ್ರು, ಅದ್ರ ಮೇಲೆ ಯಾವುದು ಆರ್ಡ್ರು ಬಂದಿಲ್ಲ. ಗೈಸ್ ಇವಾಗ ಟೈಮ್ ಬಂದು 2:45. ಇಷ್ಟೊತ್ತು ನೋಡಿದೆ ಆರ್ಡ್ರ್ ಸರಿಯಾಗಿ ಯಾವುದೂ ಕೊಡ್ತಾ ಇರಲಿಲ್ಲ. ಇವಾಗ ಯಾವುದೋ ಒಂದು ಕೊಟ್ಟರು, ಸರಿ ಆಯಿತು ಅಂದ್ಬಿಟ್ಟು ಬಂದಿದ್ದೀನಿ. ರ್ಯಾಪಿಡೋನಾ? ಹತ್ತಿ OTP ಏನು? 13 ತಗೊಳ್ಳಿ. ಎಲ್ಲಿ? ಅಂಬೇಡ್ಕರ್ ಕಾಲೇಜ್ ಹತ್ರನಾ? ಓಕೆ. ಕಾಲು ಇಟ್ಕೊಳ್ಳಿ ಅಲ್ಲಿ. ಏನು ಸಮಾಚಾರ? ಓ, ಬಸ್ಸು ರಿಪೇರಿ. ಅದನ್ನೇನು ತಳ್ಳಂಗಿಲ್ಲ ಮಾಡಂಗಿಲ್ಲ.
ಓಕೆ, ಥ್ಯಾಂಕ್ ಯು. ಗೈಸ್, ಇನ್ನೊಂದು ಇನ್ಸ್ಟಾಮಾರ್ಟ್ ಆರ್ಡರ್ ಸಿಕ್ಕಿದೆ. ಅದು ಕಾಮಾಕ್ಷಿ ಪಾಳ್ಯಗೆ ಒಂದು 50 ರೂಪಾಯಿದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಆರ್ಡರ್, ಇದಾದಮೇಲೆ ನೆಕ್ಸ್ಟ್ ಆರ್ಡರ್ ಓಕೆನಾ. ಇನ್ನೇನು ಬೈಕ್ ಟ್ಯಾಕ್ಸಿ ಅಂತೂ ಇವತ್ತು ಬರ್ತಾಯಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಕೊಟ್ಟಿದ್ದನ್ನೇ ಮಾಡಬೇಕು ಅಷ್ಟೇ. ಏನಂತೀರಾ? ಸಮಥಿಂಗ್ ವೆಂಟ್ ರಾಂಗ್. ಅಲ್ಲಿ ತಾನೇ ನಾನು ಹೆಲ್ಮೆಟ್ ತೆಗ್ದ್ಬಿಟ್ಟು ಬರೋಣ, ಹೆಂಗಿರೋ ಪೊಲೀಸ್ ಇಲ್ವಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಆಗಲೇ ನಿಂತ್ಕೊಂಡ್ಬಿಟ್ಟವ್ರಪ್ಪ. ಅವ್ರ ಡ್ಯೂಟಿ ಅವ್ರು ಮಾಡ್ತವ್ರೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಫಾಲೋ ಮಾಡಬೇಕು ಅಷ್ಟೇ. ವಿ ಆರ್ ಹೆಲ್ಮೆಟ್ ರೈಡ್ ಸೇಫ್. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿ ಓಡಿಸಿ ಗಾಡಿನ. ತಿಕ್ಲಂಗೆ ಓಡಿಸ್ಬಿಡ್ರಿ. ಒಬ್ಬೊಬ್ರು ಓಡಿಸ್ತಾರಲ್ಲ ಒಳ್ಳೆ ಹಾವು ಕಚ್ಚಿರೋ ಅವ್ರಂಗೆ, ಅಲ್ಲ ಮನುಷ್ಯರ ಒಳ್ಳೆ ಹಾವು ಹೊಡೆದಂಗೆ ಆಡ್ತಾರೆ ಗಾಡಿ ಇದ್ಬಿಟ್ರೆ. ಹಿಂಗೆ ಅವನಜ್ಜಿ ಗಾಡಿ ಅಂತೂ ಶೇಕ್ ಆಯ್ತಾರಲ್ಲ, ಅರೆ ಬಾಡಿ ಮಾತ್ರ ಫುಲ್ಲು ಶೇಕ್ ಅಬ್ದುಲ್ಲಾ. ಓ, ವೀಡಿಯೋಸ್ ಮಾಡ್ತವ್ರೆ. ಎಕ್ಸ್ಕ್ಯೂಸ್, ರ್ಯಾಪಿಡೋ ಬುಕ್ ಮಾಡಿದ್ರಾ ಯಾರಾದರೂ? ನೋಡ್ರ ನಮ್ಮ ಹುಡುಗನ ಹೆಂಗೆ ಕಾಣ್ತಾವ ನನಗೆ. ಗಜಕ್ಕೆ ಹೆಸರು ಓಯ್ ಅಬ್ಬಾ, ಹೊಡೆದೋಯ್ತು ಅಂದ್ಕೊಂಡಲ್ಲಪ್ಪ. ಸರ್ ಬನಶಂಕರಿ ಅಲ್ಲ? ಹತ್ತಿ. ಹೋಗ್ಬೋದಾ? ಒನ್ ನಾಟ್ ಒನ್. ಥ್ಯಾಂಕ್ ಯು ಗೈಸ್. ಇಲ್ಲಿ ಬನಶಂಕರಿಗೆ ಬಂದಿದೆ. ಇದು ನಮ್ಮ ಮನೆಯಿಂದ 12 ಕಿಲೋಮೀಟ್ರ್ ದೂರ ಐತೆ ಓಕೆನಾ. ನಾನು ವೆಯ್ಟ್ ಮಾಡ್ತಾಯಿದ್ದೆ, ಅವನು ಅಜ್ಜಿ ಆ ಸೈಡ್ ಸಿಕ್ಬಿಟ್ರೆ ಹೋಗ್ಬಿಡೋಣ, ಇಲ್ಲಾಂದರೆ ಸುಮ್ಮನೆ ಖಾಲಿ ಹೋಗ್ಬೇಕಲ್ಲ, ದುಡ್ಡು ವೇಸ್ಟು, ಪೆಟ್ರೋಲ್ ವೇಸ್ಟು ಅಂದ್ಕೊಂಡು ಕರೆಕ್ಟಾಗಿ ಮಂತ್ರಿ ಮಾಲ್ ಹತ್ರ ಎತ್ತಾಕಿದ್ರು. ಖುಷಿಯಾಗೋಯ್ತು. ಸೊ ಅದೇ ಆರ್ಡ್ರಿಗೆ ಹೋಗ್ತಾಯಿದ್ದೀನಿ ಈಗ. ಬನ್ನಿ, ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಆರ್ಡ್ರ್ ನೋಡೋಣ. ಇನ್ನೇನು ಕೆಲಸ, ಪಿಕ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಆರ್ಡರ್ಗೆ ವೆಯ್ಟ್ ಮಾಡಬೇಕು ಅಷ್ಟೇ. ಅದೇ ರೋಟೀನ್. ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತು ತಿಂದರೆ ಮುಂದೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ದುಡಿದು ತಿನ್ನಬೇಕಾಗಿತ್ತು. ಸತ್ಯ. ಆಹಾ, ಬಿಟ್ಟಿದ್ರೆ ಹೋಗಕ್ಕೆ ಕಳ್ತಿರಲ್ರಪ್ಪ.
ಓ, ಚೆನ್ನಾಗಾಗಿದೆ. ಏನಾಯ್ತು ಗುರು, ಏನಾಯಿತು? ಆಕ್ಸಿಡೆಂಟ್ ಆಗಿದೆ ಮೆಜೆಸ್ಟಿಕ್ ಹತ್ರ. ಯಾರಿಗೇನೂ ಆಗಿಲ್ಲ. ಪೊಲೀಸವ್ರನ್ನ ಕರೆಸ್ಬಿಟ್ಟು ಮ್ಯಾನೇಜ್ ಮಾಡ್ತಾವ್ರೆ. ಗೈಸ್, ಫೈನಲಿ ನನ್ನ ಒಂದು ದಿನ ರ್ಯಾಪಿಡೋ ಜೊತೆ ಮುಕ್ತಾಯಗೊಳ್ಳಲಿದೆ. ಇವಾಗ ಟೈಮ್ ಬಂದು 6:27. ಇವಾಗ ಮುಗೀತು. ಅಂದಂಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 607 ರೂಪಾಯಿ ಆಗಿದೆ. ಹೆವಿ ಕಮ್ಮಿ ಅಂತಲೇ ಅನಿಸುತ್ತೆ. ಮಳೆ ಬೇರೆ ಬರೋ ಥರ ಐತೆ. ಆದರೂ ನಾನು ಸ್ವಲ್ಪ ಚಾರ್ಜ್ ಎಲ್ಲ, ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಕೊಂಡು ಇದ್ಯಾಕೆ ಇವಾಗೆಲ್ಲ ಮಾಡ್ಕೊಂಡು ಕೂತಿದ್ದೀನಿ. 7:48 ಅಂದಂಗೆ 77. 77 ಅಂದರೆ 80 ಕಿಲೋಮೀಟರ್ಸ್ ಅಂದ್ಕೊಳ್ಳೋಣ. 80ಗೆ 40 ಅಂದ್ಕೊಂಡ್ರೆ 200 ರೂಪಾಯಿ ಪೆಟ್ರೋಲ್ ಹೋಗೈತೆ. 200 ರೂಪಾಯಿ ಪೆಟ್ರೋಲ್ ಹೋಗೈತೆ ಅಂದರೆ ಇನ್ನು 407 ರೂಪಾಯಿ. ನೋಡಿರಿ, 407 ರೂಪಾಯಿ ಆಗಿರೋದು ಅರ್ನಿಂಗ್ಸು. ಅದು ಎಷ್ಟು ಅವರ್ಗೆ ಅಂತ ಅಂದರೆ, ಬೆಳಗ್ಗೆ ನಾನು ಹೋಗಿದ್ದು ಡ್ಯೂಟಿಗೆ 7:45. 7:45ಯಿಂದ ದೇವ್ರೆ ಒಳ್ಳೇದು ಮಾಡಪ್ಪ. 7:45ಯಿಂದ ಎಷ್ಟು ಗಂಟೆ ಮಾಡಿದೆ ಅಂದರೆ 9:45, ಒಂದು 2 ಅವರ್ ಮಾಡಿದ್ದೀನಿ ಅಷ್ಟೇ ಬೆಳಗ್ಗೆ. ಸಂಜೆ ಅಂತ ಅಂದರೆ ಮಧ್ಯಾಹ್ನ ಒಂದು 2 ಗಂಟೆಗೆ ಬಂದೆ. 2 ಗಂಟೆ, ಇವಾಗ 6:30 ಅಂದರೆ 4.25 ಅವರು. 4.25 3%ಗೆ ಬಂದುಬಿಡ್ತು. 4.25 ಪ್ಲಸ್ 2.25 6.5 ಅವರ್ಗೆ 607 ರೂಪಾಯಿ ಆಗಿದೆ. ಒಂದು 800 ರುಪೀಸ್ ಆಗಿರೋ ವರ್ತ್ ಇರ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಇವತ್ತು ಲೇಬರ್ಸ್ ಡೇ ಇರೋದ್ರಿಂದ ಯಾರಿಗೂ ಡ್ಯೂಟಿ ಇರಲಿಲ್ವೇನೋ, ಅದಕ್ಕೆ ಯಾರೂ ಆಲ್ಮೋಸ್ಟು ಜಾಸ್ತಿ ಆರ್ಡ್ರ್ ಮಾಡಿಲ್ಲ. ಆದರೂ ಪರವಾಗಿಲ್ಲ. 3%ಗೆ ಬಂದಿದೆ, 2%ಗೆ ಬಂದಿದೆ. ಅವನ ಅಜ್ಜಿ ಜಾವ ಬಿಡ್ರಪ್ಪ. ಅಯ್ಯೋ, ನೋಡಿ ಇನ್ನು ಹತ್ರದಿಂದ ನೋಡ್ಕೊ ಅಂದೆ. ಹಲೋ, there was a missed call from this number. When sir? Like 20 minutes back. Did I called you? Yes. I think it's by mistake. Sorry sir. Okay. Okay sir. ಯಾರಿಗೋ ಕಾಲ್ ಹೋಗಿದೆ ಅಂತೆ. ನಾನು ಕಾಲೇ ಮಾಡಿಲ್ಲ ಯಾರಿಗೂ. ನಾನು ಯಾರಿಗೂ ಮಾಡೋಕ್ಕೆ ಹೋಗಲಿ? ಯಾರ್ಯಾರು ಗಾಡೀಲಿ ಜಾಸ್ತಿ ಡ್ಯೂಟಿ ಮಾಡ್ತೀರಾ, ಗಾಡೀಲೇ ಅಂತಲ್ಲ, TT ಓಡಿಸ್ಬೋದು, ಆಟೋ ಓಡಿಸ್ಬೋದು, ಯಾರೇ ಆಗಲಿ, ನಿಮಗೆ ಆರ್ಡರ್ಸ್ ಏನಾದ್ರು ಇರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಓಡಾಡಿಕೊಂಡು, ಬಿದ್ದೇ ಬೀಳುತ್ತೆ ಡ್ಯೂಟಿಗಳು, ಬೀಳದೆ ಎಲ್ಲೂ ಹೋಗಲ್ಲ. ಜನ ಇರ್ಬೇಕಾದ್ರೆ ನಮ್ಗೆ ಯಾಕೆ ಭಯ ಅಲ್ವಾ? ಜನ ತಿರುಗಾಡಲೇಬೇಕು, ಎಲ್ಲ ಒಂದು ಕಡೆ ಹೋಗಲೇಬೇಕು. ಆಟೋನೋ, ಗಾಡಿನೋ, ಕಾರೋ, TTನೋ ಹಿಡಿಲೇಬೇಕು, ಓಡಾಡಲೇಬೇಕು, ಎಲ್ಲರೂ ಒಂದು ಮಾಡಲೇಬೇಕು ಅಲ್ವಾ? ಸೊ ಅದಕ್ಕೇನು ಇದಿರಲ್ಲ. ಡ್ಯೂಟಿಗಳು ಬೀಳ್ತವೆ, ತಲೆ ಕೆಡಿಸ್ಕೊಂಬಿಡ್ರಿ, ಯಾರೂ ಮಾಡ್ಕೊಂಡು ಹೋಗ್ರಿ. ಬಟ್ಟು ಅದೇ ಈ ಥರ ಜಾಸ್ತಿ ಹೊತ್ತು ಕೂತ್ಕೊಂಡು ತಿಕ್ಕ ಎಲ್ಲ ಉರಿ ಬಂದು ಆಮೇಲೆ ಗಂಟು ಆದದು ಅಂದರೆ ಪೈಲ್ಸ್ ಏನಾದ್ರು ಆಗಿಬಿಟ್ರೆ ಕಷ್ಟ ಆಮೇಲೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಹೆಲ್ತ್ ಬಗ್ಗೆನೂ ಗಮನ ಕೊಟ್ಕೊಂಡು ಡ್ಯೂಟಿ ಬಗ್ಗೆನೂ ಫೋಕಸ್ ಮಾಡಿ. ಹೆಲ್ತು ಇರಬೇಕು, ದುಡ್ಡು ಬರಬೇಕು. ಇವಾಗ ಏನು ಈ ಫೀಲ್ಡು ಟ್ರಾವೆಲಿಂಗ್ ಎಲ್ಲ ಚೂಸ್ ಮಾಡಿರೋದು ಅದೆಲ್ಲ ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ಏನಕ್ಕೆ ಅಂತ ಅಂದರೆ, ರೋಡಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ಒಂದಿಷ್ಟು ಸೇಫ್ಟಿ ಇರೋಲ್ಲ. ಯಾವಾಗ ಜೀವ ಟಕ್ ಅಂದಂಗೆ ಯಾವಾಗ ಬೇಕಾನ ಹೋಗ್ಬಿಡ್ಬೋದು.
ಅದೆಲ್ಲ ಗೊತ್ತಿದ್ರೂ ಕೂಡ ಬಂದು ಡ್ಯೂಟಿ ಮಾಡ್ತಾ ಇರ್ತಾರೆ ಅಲ್ವಾ. ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ಶಿಕ್ಷಣ ಮತ್ತು ಶ್ರೇಷ್ಠತೆ ಅದಕ್ಕೆ ಹೆಲ್ತ್ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಕೊಂಡು ಈ ಬಿಸಿಲಿಗೆ ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಚೆನ್ನಾಗಿ ಕುಡಿಬೇಕು. ಡ್ಯೂಟಿ ಅಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟು ಆಮೇಲೆ ಅಷ್ಟೇ. ನಮ್ಮ ಅಣ್ಣನೇ 3 ದಿನ ಬಿಸಿಲಿಗೆ ಹುಷಾರಿಲ್ಲದೆ ಬಿತ್ಕೊಂಡಿದ್ದ. ನಮ್ಮೂರಿಂದ ಬಂದಿದ್ದ, ಹುಷಾರಿಲ್ಲದೆ ಬಿಸಿಲಿಗೆ ಬಿದ್ದಿದ್ದ. ಅದರಲ್ಲೂ ಈ ಬಿಸಿಲು ಸಾಮಾನ್ಯವಾದ ಬಿಸಿಲಂತೂ ಅಲ್ಲ. ಬಿಸಿಲಿಗೆ ಅದೇನು ಕೋಪ ಬಂದೈತೋ ಸರಿಯಾಗಿ ಬರ್ತೈತೆ ಬಿಸಿಲು. ಸೊ ಎಲ್ಲರೂ ಸೇಫಾಗಿ ಹುಷಾರಾಗಿ ಓಡಾಡಿ. ಪ್ರತಿಯೊಬ್ಬರಿಗೂ ಅಷ್ಟೇ, ಬರೀ ಟ್ರಾವೆಲಿಂಗ್ ಅಂತಲ್ಲ, ಪ್ರತಿಯೊಬ್ಬರೂ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡಿ. ತಂದೆ ತಾಯಿ ಹೆಲ್ತ್ನ, ನಿಮ್ಮ ಹೆಲ್ತ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೋಡಿ ಈ ಥರ ಲಾರಿ ಎಲ್ಲ ಅಡ್ಡ ಬರ್ತವೆ. ನಾವೇನು ಮಾಡಬೇಕು? ಒಳ್ಳೆ ಪೆಂಗ್ ಮುಂಡೆ ಥರ ಓಡಿಸ್ತಾರೆ ಗುರು ಗಾಡಿ.